ಹೆಲೋ ಫ್ರೆಂಡ್ಸ್, ಈಗಷ್ಟೇ ಆರ್ ಆರ್ ಬಿ ಆನ್ಸರ್ ಕೀಯನ್ನು ಬಿಟ್ಟಿದ್ದಾರೆ. ಯಾರೆಲ್ಲ ಚೆಕ್ ಮಾಡಿದ್ರಿ, ಯಾರೆಲ್ಲ ಚೆಕ್ ಮಾಡಿದ್ದೀರಾ, ಚೆಕ್ ಮಾಡಿಲ್ಲ ಅವರು ಸೀದಾ ಗೂಗಲಲ್ಲಿ ಹೋಗ್ರಿ. ನಾನು ಬೇಕಾದ್ರೆ ಲಿಂಕನ್ನು ನಿಮಗೆ ಪೇಸ್ಟ್ ಮಾಡ್ತೇನೆ. ನೀವು ಸೀದಾ ಎನ್ ಟಿ ಪಿ ಸಿ ಇದು ಆನ್ಸರ್ ಕೀ ಅಂತ ಹೊಡೆದ್ರೆ ಇಲ್ಲಿ ಕರಿಯರ್ ಪವರಿಂದ ಒಂದು ಲಿಂಕ್ ಬರುತ್ತೆ ನಿಮಗೆ. ಸೀದಾ ನೀವು ಇಲ್ಲೇ ಡೌನ್ ಮಾಡಿ ಇಲ್ಲಿ ಎನ್ ಟಿ ಪಿ ಸಿ ಲಿಂಕ್ ಅಂತ ಹೊಡೆದ್ರೆ ಸೀದಾ ನಿಮಗೆ ಲಿಂಕ್ ಬರುತ್ತೆ. ನೀವು ಇಲ್ಲಿ ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ನೀವು ಇದನ್ನ ಕ್ಯಾಪ್ಚನ್ನ ಟೈಪ್ ಮಾಡಿ ನೀವು ಸೀದಾ ಲಾಗಿನ್ ಆದರೆ ನಿಮ್ಮದು ರೆಸ್ಪಾನ್ಸ್ ಶೀಟು ನಿಮ್ಮದೇ ಸಿಗುತ್ತೆ. ಓಕೆನಾ? ಈಗ ಇದಕ್ಕೆ ಬರೋದಾದರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮತ್ತು ಇದಕ್ಕೆ ಬರೋದಾದರೆ ಒಂದೇ ನಿಮಿಷ. ನಾನು ನಿಮಗೆ ಕಟ್ ಆಫನ್ನು ಒಂದು ರೇಜ್ಗೆ ಹೇಳೋದಕ್ಕಿಂತ ಮೊದಲು ಅವರೇಜ್ ಪ್ರತಿಯೊಂದು ಶಿಫ್ಟಿಂದ ಅವರೇಜ್ ಎಷ್ಟೆಷ್ಟಾಗಿದೆ ಅಂತ ಹೇಳೋದಾದರೆ, ಇಲ್ಲಿ ನಾವು ಅಹಮದಾಬಾದ್ ಶಿಫ್ಟಿಂದ ನೋಡಿದ್ರೆ ನಮಗೆ ಎಷ್ಟಾಗಿದೆ, 79 ವೇಕೆನ್ಸಿ ಇದ್ದರೆ ನಾರ್ಮಲ್ ಅವರೇಜ್ ಒಂದು 50 ಮಾರ್ಕ್ಸು ಅವರೇಜ್ ಸ್ಕೋರ್ ಆಗಿದೆ. ಇವರು ಏನು ಒಂದು 60 ಒಳಗೆ ಹಿಂಗೆ ಸ್ಕೋರ್ ಇದ್ದರೆ 65 ಈ ಥರ ಎಲ್ಲ ಸ್ಕೋರ್ ಇದ್ದರೆ ಅಹಮದಾಬಾದ್ ಝೋನಿಂದ ಇವ್ರು ಸ್ವಲ್ಪ ಸೇಫ್ ಝೋನಿಗೆ ಹೋಗ್ತಾರೆ. ಹಾಗೆ ಇಲ್ಲಿ ನಂಬರ್ ಆಫ್ ವೇಕೆನ್ಸೀಸ್ ಬಂದರೆ ಅಜ್ಮೇರಿಗೆ ನೋಡಿದ್ರೆ 345 ಇದೆ. ಆದರೂ ಕೂಡ ಜಾಸ್ತಿ ಅವರೇಜ್ ಮಾರ್ಕ್ಸ್ ಯಾಕೆ ಹೋಗಿದೆ ಅಂತಂದರೆ ತುಂಬ ಜನ ಅಲ್ಲಿ ಅಪ್ಲೈ ಮಾಡಿದ್ದಾರೆ. ಓಕೆನಾ? ಇದು ಕ್ಯಾಂಡಿಡೇಟ್ಸ್ ಅಪಿಯರ್ಡ್ ಡಾಟಾ ಸಿಗುತ್ತೆ. ನಾನು ನೆಕ್ಸ್ಟ್ ಅಕ್ಯುರೇಟ್ ಅನಾಲಿಸಿಸ್ ಮಾಡಬೇಕಾದ್ರೆ ಅಕ್ಯುರೇಟ್ ಆಗಿ ಅನಾಲಿಸಿಸ್ ನಾನು ಮತ್ತೆ ನಿಮಗೆ ಅಕ್ಯುರೇಟ್ ಆಗಿ ಕಟ್ ಆಫ್ನ ನೆಕ್ಸ್ಟ್ ಚಾನಲಲ್ಲಿ ಹೇಳ್ತೀನಿ, ಅಪ್ಡೇಟ್ ಆಗಿರಿ. ಈಗ ನೆಕ್ಸ್ಟ್ ಅಲಹಾಬಾದಲ್ಲಿ ನೋಡಿದ್ರೆ 241 ವೇಕೆನ್ಸಿ, ಇದು ಉಲ್ಟಾಪಲ್ಟ ಆಗಿದೆ ಆ್ಯಕ್ಚುಲಿ. ಅಲಹಾಬಾದಲ್ಲಿ ಬೆಂಗಳೂರಲ್ಲಿ 241 ವೇಕೆನ್ಸಿ ಇತ್ತು. ಓಕೆನಾ? ಬಟ್ ಅವರೇಜ್ ಮಾರ್ಕ್ಸ್ ಮಾತ್ರ ಇಲ್ಲಿ ವೇಕೆನ್ಸಿ ಉಲ್ಟಾಪಲ್ಟ ಆಗಿದೆ. ಓಕೆ, ಬೆಂಗಳೂರಲ್ಲಿ 60 ಇದೆ ಏನು ಅವರೇಜ್ ಮಾರ್ಕ್ಸು, ಇಲ್ಲಿ ಅಷ್ಟು ಉಲ್ಟಾಪಲ್ಟ ಆಗಿದೆ. ಬೆಂಗಳೂರು ಆ್ಯಕ್ಚುಲಿ 56, ಭೋಪಾಲ್ 60. ಓಕೆನಾ? ಸ್ವಲ್ಪ ಉಲ್ಟಾಪಲ್ಟ ಆಗಿದೆ. ಸೊ 60 ಅವರೇಜ್ ಮಾರ್ಕ್ಸು ಒಂದೊಂದು ಶಿಫ್ಟ್ ಮಾಡಿಕೊಡ್ರಿ. ಬೆಂಗಳೂರು 56, ಆಮೇಲೆ ಭೋಪಾಲ್ ಎಷ್ಟಾಗಿದೆ, ಭೋಪಾಲ್ 60 ಇದೆ, ಭುವನೇಶ್ವರ್ 58 ಇದೆ. ಹೀಗೆ ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಾ? ಲಾಸ್ಟಿಗೆ ತಿರುವನಂತಪುರಂ 54 ಇದೆ. ಇಲ್ಲಿ ಯಾವುದೋ ಒಂದು ಡಾಟಾ 2 ಸರಿ ಆ್ಯಡ್ ಆಗಿದೆ ಅನಿಸುತ್ತೆ. ಓಕೆನಾ? ಇಷ್ಟು. ಓಕೆ, ನಿಮ್ಗೆ ಇಲ್ಲಿ ಓವರಾಲ್ ಅವರೇಜನ್ನು ನೋಡೋದಾದರೆ ಓವರಾಲ್ ಆಗಿ 60 ಮಾರ್ಕ್ಸು ಟೋಟಲ್ ಎಲ್ಲದೂ ಸೇರಿ ಓವರಾಲ್ ಆಗಿ ಅವರೇಜ್ 60 ಮಾರ್ಕ್ಸು ಬಂದಿದೆ ಅಂತ ಅಂದ್ಕೊಳ್ಳಿ. ಈಗ ಝೋನ್ ವೈಸು ಸಿಂಪ್ಲಿ ಕಟ್ ಆಫ್ನ ಎಕ್ಸ್ಪ್ಲೈನ್ ಮಾಡೋದಾದರೆ, ಇಲ್ಲಿ ಅಹಮದಾಬಾದ್ ನೋಡೋದಾದರೆ ನಿಯರ್ಲಿ 75 ಹತ್ರ ಹೋಗ್ಬೋದೇನೋ. ಓಕೆನಾ? ಯಾಕಂತಂದ್ರೆ ಈಗ ಪ್ರೀವಿಯಸ್ ಈಗ ಎಲ್ಲರೂ ಕೂಡ ಡಾಟಾವನ್ನು ರ್ಯಾಂಕ್ ಮಿತ್ರ ಮತ್ತು ರ್ಯಾಂಕ್ ಗುರುಜಿಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಆ ಡಾಟಾದ ಬೇಸ್ ಮೇಲೆ ನಾನು ಹೇಳ್ತಾರೆ, ಅದ್ರ ಬೇಸ್ ಮೇಲೆ ನಾನು ಅಲ್ಲಿ ಅವರೇಜ್ ಮಾರ್ಕ್ಸನ್ನು ತೆಗೆದಿರೋದು. ಓಕೆನಾ? ಅವರೇಜ್ ಮಾರ್ಕ್ಸನ್ನು ಚೆಕ್ ಮಾಡ್ಕೊಂಡಿರೋದು. ಅದ್ರ ಬೇಸಲ್ಲಿ ಏನಾಗಿದೆ, ಈಗ ಇಷ್ಟರೊಳಗೆ ಡಾಟಾ ಅಪ್ಡೇಟ್ ಮಾಡಿರೋದ್ರೊಳಗೆ ನಿಯರ್ಲಿ 30 to 50,000 ಪೀಪಲ್ ಈಗ ಅವ್ರ ಡಾಟಾವನ್ನು ಚೆಕ್ ಮಾಡ್ಕೊಂಡಿದ್ದಾರೆ. ಅದರ ಬೇಸ್ ಮೇಲೆ ಅವರೇಜ್ ಮಾರ್ಕ್ಸ್ ಮತ್ತು ಇದ್ರ ಬೇಸ್ ಮೇಲೆ ಒಂದು 75 ಅಹಮದಾಬಾದಲ್ಲಿ ಹೋಗ್ಬೋದು. ಇದರಲ್ಲಿ ಕೂಡ ಒಂದು ಅಜ್ಮೇರಲ್ಲಿ 70 ನಿಯರ್ ಹೋಗ್ಬೋದು. ಹಾಗೆ ಅಲಹಾಬಾದ್, ನಾ ಪ್ರತಿಯೊಂದ್ರದ್ದು ಹೇಳೋದಿಲ್ಲ, ಅಲಹಾಬಾದಲ್ಲೂ ಕೂಡ 68, 70 ನಿಯರ್ ಹೋಗುತ್ತೆ. ಬೆಂಗಳೂರು ಝೋನಲ್ಲಿ ಹೋದ ವರ್ಷ 64 ಇತ್ತು, ಈ ವರ್ಷ 68ರಿಂದ 70 ಹೋಗುತ್ತೆ. ಯಾಕಂದರೆ ಪೋಸ್ಟ್ ಕಡಿಮೆ ಇದೆ, ಬಟ್ ಅವರೇಜ್ ಸ್ಕೋರ್ ಕಡಿಮೆ ಇರೋದ್ರಿಂದ ಇದಾಗತ್ತೆ. ಬಟ್ ಅಷ್ಟು ಝೋನಿಂದ ನಾನು ಎಲ್ಲ ಝೋನನ್ನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಕೋಲ್ಕತ್ತಾ ಝೋನ್ ಸ್ವಲ್ಪ ಹೈ ಹೋಗೋ ಚಾನ್ಸಸ್ ಇರುತ್ತೆ, 75+ ಹೋಗೋ ಚಾನ್ಸಸ್ ಇರುತ್ತೆ. 78 ಹೋದರೂ ಹೋಯ್ತು. ಓಕೆನಾ? ಕೋಲ್ಕತ್ತಾ ಝೋನು ಯಾಕಂತಂದ್ರೆ ವೇಕೆನ್ಸಿ ಕೂಡ ಚೆನ್ನಾಗಿದ್ದಾವೆ, ಅಲ್ಲಿ ಅಪ್ಲಿಕೇಶನ್ ಆಗೋದು ಜಾಸ್ತಿನೇ. ಓಕೆನಾ? ಈಗ ನಾವು ಅವರೇಜ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ಗೆ ಬರೋದಾದರೆ ಯು ಆರ್ ಅವರು ಅಂದರೆ ಜನರಲಲ್ಲಿರೋರು ಆಲ್ಮೋಸ್ಟ್ 72ರಿಂದ 75 ಸ್ಕೋರ್ ಇದೆ ಅಂತಂದ್ರೆ ಅವರು ಇದು ರಾ ಸ್ಕೋರು. ಅವರೇ ಇದು ಏನು ನಾರ್ಮಲೈಸ್ಡ್ ಸ್ಕೋರ್ ಬಂದರೆ ನಾರ್ಮಲೈಸ್ಡ್ ಆಗಿ ಒಂದು 75 ಆಗುತ್ತೆ ನಿಮ್ಮ ಸ್ಕೋರು ಅನ್ನೋದಾದರೆ ನೀವು ಸೇಫ್ ಝೋನಲ್ಲಿ ಇರ್ತೀರ ಆಲ್ಮೋಸ್ಟು. ಒ ಬಿ ಸಿ ಅವರು 68ಇಂದ 72 ಅಂತಂದರೆ ಒಂದು 70 ಮಾರ್ಕ್ಸು ನಿಮ್ಮದು ಏನು ನಾರ್ಮಲೈಸ್ಡ್ ಸ್ಕೋರ್ 72 ಹೀಗೆ ಒಂದು ನಾರ್ಮಲೈಸ್ಡ್ ಸ್ಕೋರ್ ಬರುತ್ತೆ ಅಂತಂದರೆ ನೀವು ಸೇಫ್ ಝೋನಲ್ಲಿ ಇರ್ತೀರ. ಆಲ್ಮೋಸ್ಟ್ ನಾವು ಬೆಂಗಳೂರು ಝೋನಲ್ಲಿ ನೋಡ್ಕಿಬಿಡಿ, 75 ಮತ್ತು 70 ಬೆಂಗಳೂರು ಝೋನಲ್ಲಿ 70 ಇದೆ ಅವ್ರ ಸ್ಕೋರ್ ಅಂತಂದರೆ ಅವರು CBT 2ಗೆ ಅಂದರೆ ಮೇನ್ಸ್ಗೆ ಪ್ರಿಪರೇಷನ್ ಮಾಡೋಕ್ಕೆ ತಯಾರಿ ಮಾಡಿಬಿಡಿ. 100% ನಿಮ್ಮದು ಕ್ಲಿಯರ್ ಆಗುತ್ತೆ. ಓಕೆನಾ? 60 ಒಳಗಿದೆ ಅಂತಂದರೆ ಅಥವಾ 65 ಒಳಗಿದೆ ಅಂತಂದರೆ ಸ್ವಲ್ಪ ನೀವು ಬಾರ್ಡರ್ ಝೋನು, ಸ್ವಲ್ಪ ಡಿಫಿಕಲ್ಟ್ ಇದೆ ನಿಮ್ಮ ಚಾನ್ಸಸ್. ಓಕೆನಾ? ನೆಕ್ಸ್ಟ್ ಇದು EWSಗೆ ನಾವು ಓವರಾಲ್ ಕಟ್ ಆಫ್ ಹೇಳ್ತಾ ಇರೋದು, ನಾನಿದು ನಾಟ್ ಎ ಬೆಂಗಳೂರು ಝೋನ್. ಓಕೆನಾ? ಓವರಾಲ್ ಕಟ್ ಆಫ್ ಹೇಳ್ತಾ ಇರೋದು. EWSಗೆ ಬಂದರೆ 63ರಿಂದ 68. ಇದು ನಾನು ಸುಮಾರಷ್ಟು ಡಾಟಾನ ಅನಾಲಿಸಿಸ್ ಮಾಡಿದೆ. ರ್ಯಾಂಕ್ ಅಲ್ಲೆಲ್ಲ ಅಪ್ಲೋಡ್ ಮಾಡಿದಾರಲ್ಲ, ಎಲ್ಲರೂ ತಮ್ಮ ಸ್ಕೋರನ್ನು ಚೆಕ್ ಮಾಡಿದಾರಲ್ಲ, ಆ ಡಾಟಾನ ಅನಾಲಿಸಿಸ್ ಮಾಡಿ ಹೇಳ್ತಾ ಇರೋದು. SCದು ಬಂತಂದರೆ 56ರಿಂದ ಇಷ್ಟರೊಳಗೆ ಅಪ್ಡೇಟ್ ಮಾಡಿರೋದು.
ಇನ್ನು ನಾಳೆ ನಾಡ್ದು ಅಷ್ಟೊತ್ತಿಗೆ ಎಲ್ಲರೂ ಚೆಕ್ ಮಾಡಿರ್ತಾರೆ. ಮತ್ತೆ ನಾನು ಡೀಟೇಲ್ಡ್ ಕಟ್ ಆಫ್ ಅನಾಲಿಸಿಸ್ ಮಾಡ್ತೀನಿ. ಓಕೆನಾ? ಇಲ್ಲಿ ಎಸ್ ಸಿದು ಬಂದರೆ 56ರಿಂದ 62 ಮಾರ್ಕ್ಸು. 65 ಮಾರ್ಕ್ಸ್ ಇದೆ ಅಂತಂದರೆ ಅವ್ರು ಆರಾಮು ನೀವು ಎಸ್ ಸಿ ಅವರು ಪ್ರಿಪ್ರೇಷನ್ಗೆ ಸ್ಟಾರ್ಟ್ ಮಾಡಿಬಿಡಿ. ಹಾಗೆ ಎಸ್ ಟಿ ಅವ್ರಿಗೆ ಬಂದರೂ ಕೂಡ 60ರೊಳಗೆ ನಿಮ್ಮದು 55ರಿಂದ 60ರೊಳಗೆ ನಿಮ್ಮದು ಸ್ಕೋರ್ ಇತ್ತು ಅಂತಂದರೆ ನೀವು 100% ಆಗಿ CBT 2ಗೆ ಪ್ರಿಪ್ರೇಷನ್ನ ಮಾಡ್ಕೊಳ್ಳಿ. ಓಕೆನಾ? ಆದರೆ ನಮ್ಮ ವ್ಯೂವರ್ಸು ಜಾಸ್ತಿ ಬೆಂಗಳೂರು ಝೋನಲ್ಲಿ ಇರ್ತಾರೆ ಅಥವಾ ಕನ್ನಡದವರಾಗಿರ್ತಾರೆ. ನಮ್ಮ ಕನ್ನಡದವರಾಗಿದ್ರು ಕೂಡ ನಾವು ಆಲ್ಮೋಸ್ಟ್ ಬೇರೆ ಝೋನಿಗೆ ಹಾಕಿರ್ತಾರೆ. ಆಲ್ಮೋಸ್ಟ್ ನಾವು ಬೆಂಗಳೂರು ಝೋನ್ ಬಗ್ಗೆ ಜಾಸ್ತಿ ಮಾತಾಡೋದಾದರೆ ಒಂದೇ ನಿಮಿಷ ಇದನ್ನು ಎರೇಸ್ ಮಾಡ್ಕೊತೀನಿ. ಬೆಂಗಳೂರು ಝೋನ್ ಬಗ್ಗೆ ನಾವು ಮಾತಾಡೋದಾದರೆ ಅಲ್ಲಿ ಆಲ್ರೆಡಿ ಹಾಕಿದ್ದೀನಿ ನಾನು. ನಿಮಗೆ ಇದರಲ್ಲಿ ಬೆಂಗಳೂರು ಝೋನಲ್ಲಿ ಆಲ್ಮೋಸ್ಟ್ ನಿಮ್ಮ ಸ್ಕೋರು 70 ನಿಯರ್ ಇದೆ ಅಂತಂದರೆ ನೀವು 100% ಹೇಳೋದಿಲ್ಲ, ಬಟ್ ಆದರೆ ನೀವು ಮೇನ್ಸ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಬಟ್ 75 72 ನಿಯರ್ ಯಾರ್ದಾರು ಇತ್ತು ಅಂತಂದರೆ ಅವ್ರು 100% ನೀವು ಬೆಂಗಳೂರು ಝೋನಿಂದ ಮೇನ್ಸ್ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಯಾಕಂತಂದರೆ ಈ ಹೋದ ವರ್ಷ 64ಗೆ ನಿಂತಿರ್ಬೋದು, ಬಟ್ ಈ ವರ್ಷ ಏನಾಗಿದೆ, ಇದು ವೇಕೆನ್ಸಿ ಸ್ವಲ್ಪ ಕಡಿಮೆ ಇದೆ ಅಲ್ವಾ, ಹಾಗಾಗಿ 64 ಹೋದ ವರ್ಷ ನಿಂತಿರೋದು ಈ ವರ್ಷ 68ಇಂದ 70 ನಿಯರ್ ಹತ್ರ ಹೋಗ್ಬೋದು. ಸೊ ಏನಿದು ನಾರ್ಮಲೈಸ್ಡ್ ಸ್ಕೋರ್ ಹೇಳ್ತಾ ಇರೋದು ನಾನು. ನಿಮ್ದೀಗ 70 ಅಥವಾ 65 ಇದೆ ಅಂತಲೇ ಅಂದ್ಕೊಳ್ಳಿ ನಿಮ್ಮ ಸ್ಕೋರು. ನಿಮ್ಮದು ಸ್ವಲ್ಪ ಟಫೆಸ್ಟ್ ಶಿಫ್ಟಲ್ಲಿದ್ದರೆ ನಿಮ್ಮದು ಏನಾಗುತ್ತೆ, ನಿಯರ್ಲಿ 70 6-7 ಮಾರ್ಕ್ಸು ನಿಮ್ಮದು ಇನ್ಕ್ರೀಸ್ ಆಗುತ್ತೆ. ಓಕೆನಾ? ನಿಮ್ಮದು 65 ಪ್ಲಸ್ ಇತ್ತು ಅಂತಂದರೆ ನಿಮ್ದು 6-7 ಮಾರ್ಕ್ಸು ಒಳ್ಳೆ ನಿಮ್ಮದು ಸ್ವಲ್ಪ ಟಫ್ ಶಿಫ್ಟಲ್ಲಿ ಇತ್ತು ಅಂತಂದರೆ 6-7 ಮಾರ್ಕ್ಸು ನಿಮ್ಮದು ಇನ್ಕ್ರೀಸ್ ಆಗುತ್ತೆ. ಸೊ 6-7 ಮಾರ್ಕ್ಸ್ ಇನ್ಕ್ರೀಸ್ ಆದಾಗ ನೀವು ಆರಾಮ್ಸೆ 70ನ ಕ್ರಾಸ್ ಮಾಡಿಬಿಡ್ತೀರಾ. ಸೊ ಹಾಗಾಗಿ ನೀವು ಕೂಡ ಆರಾಮ್ಸೆ ಸೇಫ್ ಝೋನಲ್ಲಿ ಇದ್ದೀರಾ. ನೀವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ 65 ಮೇಲಿರೋರು. ಓಕೆನಾ? ಸ್ವಲ್ಪ ಲೋಯೆಸ್ಟ್ ಶಿಫ್ಟ್ ಆದರೆ ಅವ್ರದ್ದು ಜಾಸ್ತಿ ಏನು ಈಸಿಯೆಸ್ಟ್ ಶಿಫ್ಟ್ ಆದರೆ ಅವ್ರದ್ದು ಜಾಸ್ತಿ ಮಾರ್ಕ್ಸು ರೈಸ್ ಆಗಲ್ಲ. ಅರ್ಥ ಆಯ್ತಲ್ವಾ? ಎಲ್ಲರೂ ಕೂಡ ಆಲ್ಮೋಸ್ಟ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಆದರೆ ಇಲ್ಲ ನಂದು 55 ಆಗಿದೆ ಸ್ಕೋರು, 50 ಆಗಿದೆ ಸ್ಕೋರು, ಈ ಥರ ಅಂದವರು OBC ಮತ್ತು ಜನರಲ್ಲಿಂದ SC ಮತ್ತು ST ಕ್ಯಾಟಗರಿ ಅವರಿಗೆ ಸ್ವಲ್ಪ ಹೋಪ್ ಇರುತ್ತೆ. ಬಟ್ OBC ಮತ್ತು ಜನರಲ್ಲಿಂದ ಯಾವುದೇ ಝೋನ್ ಆಗಿರ್ಬೋದು 55 ಆಗಿದೆ ಸ್ಕೋರ್ ಅಂತಂದರೆ ನೀವು ನೆಕ್ಸ್ಟ್ ಸರಿಗೆ ಪ್ರಿಪ್ರೇಷನ್ನ ಮಾಡ್ಕೊಳ್ಳಿ. ಇನ್ನು ನಿಮ್ಮದು ಸ್ಕೋರ್ ಓಕೆ, ನೀವು ಫಸ್ಟ್ ಅಟೆಂಪ್ಟ್ ಮಾಡ್ತಾ ಇರ್ಬೋದು, ಓಕೆ ಸ್ಕೋರ್ ಇದೆ. ಸೊ ನಿಮಗೆ ಈ ಸ್ಕೋರ್ ಮಾತ್ರ ಸಾಲಲ್ಲ, ನಾನು ಸುಳ್ಳು ಭರವಸೆನ ಕೊಡಲ್ಲ, ಖಂಡಿತವಾಗಿ ನಿಮ್ಮದು ಸೆಲೆಕ್ಷನ್ ಆಗಲ್ಲ. ನೀವು ನೆಕ್ಸ್ಟ್ ಸರಿಗೆ ಇನ್ನೂ ಎಫರ್ಟ್ ಹಾಕಿ ಪ್ರಯತ್ನವನ್ನು ಪಡಿ. ಆಲ್ಮೋಸ್ಟ್ ಕನ್ನಡದಲ್ಲಿ RRBಗೆ ಮತ್ತು ಇದರಲ್ಲಿ ಯಾರೂ ಕೂಡ ನೀಟಾಗಿ ಅಕ್ಯುರೇಟ್ ಮಾಹಿತಿನ ಮಾಡ್ತಾ ಇಲ್ಲ. ಹಾಗಾಗಿ ಅದರಿಂದ ನಾನು ನಿಮಗೆ NTPCಗೆ ಇರ್ಬೋದು, CGLಗೆ ಇರ್ಬೋದು, GDಗೆ ಇರ್ಬೋದು, ಈ ಚಾನಲ್ ಮೂಲಕ ನಿಮಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೀನಿ. ನಾನು ಆಲ್ಮೋಸ್ಟ್ CGL ಮತ್ತು GD ಎಕ್ಸಾಮ್ ಇದೆಯಲ್ಲ, GD ಎಕ್ಸಾಮ್ಗೆ ನಾನು ಇಂಗ್ಲೀಷ್ ವೊಕ್ಯಾಬ್ಯುಲರಿಯನ್ನು ಆಲ್ರೆಡಿ ಮಾಡ್ತಾ ಇದ್ದೇನೆ, ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೇನೆ, ನೀವು ಹೋಗಿ ನೋಡ್ಬೋದು. ಹಾಗೆ ಮತ್ತೆ ಅಂತಂದರೆ ಈಗ CGLಗೂ ಕೂಡ ಗ್ರಾಮರನ್ನು ಕಂಪ್ಲೀಟಾಗಿ ಫ್ರೀಯಾಗಿ ನಾನು ಮಾಡಿಕೊಡೋ ವ್ಯವಸ್ಥೆನ ಮಾಡ್ತೀನಿ. ಹಾಗೆ ನಿಮಗೆ ಮ್ಯಾಥಮೆಟಿಕ್ಸನ್ನು ಹಿಂದೆ ಯಾರೂ ಮಾಡಿರದೇ ಇರತಕ್ಕಂಥದ್ದು ಮತ್ತು ಹೆಚ್ಚು ಟೈಮ್ ಸೇವ್ ಮಾಡೋವಂಥದ್ದು, ಎಕ್ಸಾಮಲ್ಲಿ ಟೈಮ್ ಸೇವ್ ಮಾಡಿ ಹೇಗೆ ನೀವು ಅಟೆಂಪ್ಟ್ ಮಾಡಬೇಕು, ಈ ಥರ ಮೆಥಡ್ಗಳನ್ನು, ಈ ಥರ ಟ್ರಿಕ್ಸ್ಗಳನ್ನು ನಾನು ಹೇಳಿ ನಿಮಗೆ ಮ್ಯಾಥ್ಸ್ ಮತ್ತು ರೀಸ್ನಿಂಗಲ್ಲಿ ಈವನ್ ಇಂಗ್ಲೀಷಲ್ಲೂ ಕೂಡ ಯಾವ ಥರ ಟ್ರಿಕ್ಸನ್ನು ಯೂಸ್ ಮಾಡಿ ನೀವು ಹೆಚ್ಚು ಸಮಯನ ಉಳಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ಈ ಚಾನಲಲ್ಲಿ ನಿಮಗೆ ಹೇಳ್ಕೊಡ್ತೇನೆ. ನೀವು ನಾನು ಕೂಡ NTPC ಎಕ್ಸಾಮ್ ಬರೆದಿದ್ದೆ. ನಂದು ಎಷ್ಟು ಅಂತಂದರೆ 79 ಏನೋ ಸರಿಯಾಗಿದೆ. ಟೋಟಲ್ ನಾನು 93 ಅಟೆಂಪ್ಟ್ ಮಾಡಿದ್ದೆ, 93 ಅಲ್ಲ 92 ಅಟೆಂಪ್ಟನ್ನು ಮಾಡಿದ್ದೆ. ಅದರಲ್ಲಿ 79 ಏನೋ ಸರಿಯಾಗಿದೆ. ಓಕೆನಾ? ನಾನು ಇದರಲ್ಲಿ ಎಷ್ಟು ತಪ್ಪಾಗಿದೆ ನೋಡಿರಿ, ನೀವು ಇದನ್ನು ಮೈನಸ್ ಮಾಡ್ಕೊಳ್ರಿರ್ಬೇಕಾರೆ ಅಂತ ನೆಗೆಟಿವ್ ಮಾರ್ಕ್ಸಿಗೆ. ನಾನು ನೆಗೆಟಿವ್ ಮಾರ್ಕ್ಸ್ನ ಚೆಕ್ ಮಾಡಿಲ್ಲ ಎಷ್ಟು ಅಂತೇಳಿ. ಸೊ ಅಂತಂದರೆ ನಿಯರ್ಲಿ ಒಂದು 75 ಹತ್ರ ಬರುತ್ತೆ. ನಾನು ಇಷ್ಟು ಸ್ಕೋರನ್ನು ಹೇಗೆ ಮಾಡಿದೆ ಅಂತಂದರೆ ನನ್ನ ಸ್ಟ್ರಾಟಜಿ ಆಗಿದೆ. ಸೊ ಈ ಸ್ಟ್ರಾಟಜಿ ಮೂಲಕ ನೀವು 70+ ಸ್ಕೋರ್ ಮಾಡಬೇಕಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ನೆಕ್ಸ್ಟ್ ನೀವು ಈಗ ಹೆಚ್ಚು 70+ ಸ್ಕೋರ್ ಇದ್ದವರು ಆಲ್ಮೋಸ್ಟ್ ಮೇನ್ಸ್ ಪ್ರಿಪ್ರೇಷನ್ನ ತಯಾರಿ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಮತ್ತು ಅಕ್ಯುರೇಟ್ ಇದ್ರ ಜೊತೆಗೆ ಅಕ್ಯುರೇಟ್ ಕಟ್ ಆಫ್ ಅನಾಲಿಸಿಸ್ ಜೊತೆಗೆ ನಾನು ಬರ್ತೇನೆ. ಇನ್ನೂ ಅಕ್ಯುರೇಟಾಗಿ ಕಟ್ ಆಫ್ ಅನಾಲಿಸಿಸ್ ಮಾಡ್ತೇನೆ. ಮತ್ತು ಡೈಲಿ ಶಾರ್ಟ್ಸ್ಗಳನ್ನು ಹಾಕ್ತಾ ಇರ್ತೇನೆ. ಏನಕ್ಕೆ ರಿಲೇಟೆಡ್ ಆಗಿ ನಿಮಗೆ ರಿವಿಷನ್ ರಿಲೇಟೆಡ್ ಆಗಿ ನನ್ನ ಶಾರ್ಟ್ಸ್ ನೋಡ್ತಾ ಇದ್ರೇ ನಿಮಗೆ ಅರ್ಧ ಇದಿರ್ಬೋದು, ಯಾವುದು ಸ್ಕ್ವೇರ್ ರೂಟ್ಸು, ಫಾರ್ಮುಲಾಗಳು, ಆಮೇಲೆ ವೊಕ್ಯಾಬ್ಯುಲರಿ, ಇವೆಲ್ಲ ನಿಮಗೆ ಏನಾಗುತ್ತೆ ರಿವಿಷನ್ ಆಗ್ತಾ ಇರುತ್ತೆ. ನೀವು ಸುಮ್ಮನೆ ಊಟಕ್ಕೆ ಕೂತಾಗ ಅಥವಾ ಎಲ್ಲರೂ ಹೊರಗಡೆ ನಿಂತ್ಕೊಂಡಾಗ ಬಸ್ಸಲ್ಲಿದ್ದಾಗ ಸುಮ್ಮನೆ ಸ್ಕ್ರೋಲ್ ಮಾಡಿದ್ರು ಕೂಡ ನನ್ನ ಚಾನಲಲ್ಲಿ ಅಪ್ಡೇಟ್ ಇದ್ದು
ನಿಮಗೆ ರಿವಿಷನ್ ಆಗುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಆ ಇದು ಏನು ಶಾರ್ಟ್ಸ್ ನಿಮ್ಗೆ ಫೀಡಲ್ಲಿ ಕಾಣುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕ್ರೋಲ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಮತ್ತೆ ಇದು ಕ್ಲಾಸಸ್ ಜೊತೆಗೆ ರೆಗ್ಯುಲರ್ ಕ್ಲಾಸಸ್ ಜೊತೆಗೆ ಬರ್ತೇನೆ. ಥ್ಯಾಂಕ್ ಯು.